ಹಲೋ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಏನೋ ದ ಟಾಲೆಸ್ಟ್ ಬಿಲ್ಡಿಂಗ್ಗೆ ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ನೀವು ನೋಡಬೇಕು. ಬೇಸಿಕ್ಲಿ ದಿಸ್ ಇಸ್ ಕಾಲ್ಡ್ ಲ್ಯಾಂಡ್ಮಾರ್ಕ್ 81. ಹೋಗಿಂತ ಮುಂಚೆ ಶುರು ಮಾಡುವ. ಸಿ ಒನ್ ಥಿಂಗ್ ವಾಟ್ ಐ ರಿಯಲಿ ಲವ್ಡ್ ಇಸ್ ವಿಯೆಟ್ನಾಮಲ್ಲಿ, ಇವನ್ ಥೈಲ್ಯಾಂಡ್ ಆಲ್ಸೋ, ಕ್ಲೀನ್ಲಿನೆಸ್ ಇಸ್ ಕ್ಲೀನ್ ಇದು ಅಂದರೆ ಟಾಪ್ ಮೋಸ್ಟ್. ಆ್ಯಂಡ್ ಸೆಕೆಂಡ್ ಬಂದು ಡಿಸಿಪ್ಲಿನ್ ಇಸ್ ಫ್ಯಾಂಟಾಸ್ಟಿಕ್. January 1st ಇನ್ನೊಂದು ಟ್ರಾಫಿಕ್ ಕ್ರೈಮ್ಸ್ ಎಲ್ಲ ಕಮ್ಮಿ ಆಗಿದೆ. ಲುಕ್ ಇಟ್ ರೈಟ್ ಹೋಗ್ಬೇಕಂದ್ರೆ ನಿಮಗೆ ಬೈಕ್ಸ್ ಬೇರೆ ತೋರಿಸ್ಬಿಟ್ಟಿದ್ದಾರೆ, ಫ್ರೀ ರೈಟ್. ಓಕೆ, ಸೊ ಫೈನ್ಸ್ 4 times ಮಾಡಿಬಿಟ್ಟಿದ್ದಾರೆ. ಸೊ ದ್ಯಾಟ್ ಇನ್ನೂ ಪೊಲೀಸ್ ಅವ್ರಿಗೆ ಅವಶ್ಯಕತೆ ಇಲ್ಲ. ದೇ ವಿಲ್ ಓನ್ಲಿ ಬಿ ಲುಕಿಂಗ್ ಥ್ರೂ ದ ಮಾನಿಟರ್ಸ್. ಅಲ್ಲಿಂದನೇ ಫೈನ್ ಆಗಿಬಿಡ್ತಾರೆ. ನಾನು ಎಲ್ಲರೂ ಪೊಲೀಸವ್ರು ನೋಡಿಲ್ಲ, ಏನಕ್ಕೆ IDP ತಗೊಂಡು ಬಂದೆ ಅಂತ ನನಗೆ ಗೊತ್ತಿಲ್ಲ. ಆಯಿತಾ? ಸೊ ಡಿಸಿಪ್ಲಿನ್ ಬೈಕ್ಸ್ ಎಲ್ಲ ರೈಟಲ್ಲಿ ದಿ ವೋಂಟ್ ಯಾವನೇನು ಹಾರ್ನ್ ಮಾಡಲ್ಲ, ಏನಿಲ್ಲ. ಆಯಿತಾ? ಸಿಗ್ನಲ್ ಮೇಲೆ ಸಿಗ್ನಲ್ ಇದೆ, ದಟ್ಸ್ ಓಕೆ, ಬಟ್ ಮೂವಿಂಗ್ ಇರುತ್ತೆ. ಆಯಿತಾ? ಇಟ್ ಇಸ್ ನಾಟ್ ಲೈಕ್ ಗಂಟೆ ನಿಂತ್ಕೊಂಡು ಬೇಕಾದ್ರೆ ಅಲ್ಲೇ ಇಡ್ಲಿ ದೋಸೆ ಪ್ರಿಪೇರ್ ಮಾಡೋಂಥ ಪರಿಸ್ಥಿತಿ ಅಂತೂ ಇಲ್ಲ. ಈ ಬಿಲ್ಡಿಂಗ್ ಕಾಣ್ತದಲ್ಲ ಬ್ಲ್ಯಾಕ್ ಕಲರು, ಇದಕ್ಕೆ ಲ್ಯಾಂಡ್ಮಾರ್ಕ್ 1, ಲ್ಯಾಂಡ್ಮಾರ್ಕ್ 2, ಲ್ಯಾಂಡ್ಮಾರ್ಕ್ 3 ನೋಡ್ತಾ ಇದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ನಂಬರ್ ಮೇಲೆ ನಂಬರ್. ಸೊ 81 ಬಿಲ್ಡಿಂಗ್ ಇದೆ ಅಂತ ನನಗೆ ಯೋಚನೆ ಇತ್ತು. ಬಟ್ ಎಲ್ಲ ಅದರ ಪತ್ತೆ ಸೃಷ್ಟಿ ಎನರ್ಜಿ ಇರಲಿಲ್ಲ. ಬಿಕಾಸ್ ಇದಕ್ಕಿಂತ ಮುಂಚೆ ನಾನು ಇಂಡಿಪೆಂಡೆನ್ಸ್ ಬಿಲ್ಡಿಂಗ್ ಪ್ಯಾಲೇಸ್ಗೆ ಹೋಗಿ ನೋಡಿದ್ದೆ, ಸುಸ್ತಾಗಿಬಿಟ್ಟಿದ್ದೆ ನಾನು ಬೇಸಿಕ್ಲಿ. ಇಟ್ ವಾಸ್ ನಾಟ್ ಹಾಟ್ ಅಂಡ್ ಆಲ್ ಬಿಕಾಸ್ ಆಫ್ ದ ಟ್ರಾವೆಲ್ ದಟ್ ನಾವು ಇಂಡಿಯಾದಿಂದ ಬಂದಿಲ್ಲ ಅದರಿಂದ. ಸೊ ಟ್ರಾವೆಲಲ್ಲಿ ನನಗೆ ಸುಸ್ತಾಗಿ ಹೋಯ್ತು. ಆಯಿತಾ? ವಾಟ್ ಐ ರಿಯಲಿ ಲವ್ಡ್ ಇಸ್ ಗ್ರ್ಯಾಬ್ ತೊಗೊಂಡು ಹೋಗೋದು, ಬೈಕ್ ತೊಗೊಂಡು ಹೋಗೋದು ಇಸ್ ಮಚ್ ಕನ್ವೀನಿಯಂಟ್ ಆ್ಯಕ್ಚುಲಿ. ಪ್ಯಾಕೇಜ್ ತೊಗೊಂಡು ಹೋಗೋದ್ರಿಂದ ಯು ಓನ್ಲಿ ಸ್ಪೆಂಡ್ ಕೈಂಡ್ ಆಫ್ ಟನ್ ಲೋಡ್ ಆಫ್ ಮನಿ ಅಷ್ಟೇ. ಅವ್ರು ಕೂಡ ಪ್ಯಾಕೇಜು ದೇ ವಿಲ್ ಟಾಕ್ ಅಬೌಟ್ 4,50,000 ಡಾಂಗ್ ಅಂತ ಹೇಳ್ತಾರೆ. ಐ ಸ್ಪೆಂಡ್ ಕ್ಲೋಸ್ ಟು ಅಬೌಟ್ ಓನ್ಲಿ ಅಬೌಟ್ 1 lakh ಡಾಂಗ್, ಅಂದರೆ 3,50,000 ಡಾಂಗ್ ಐ ಸೇವ್ಡ್. ದಟ್ ಈಸ್ ಕ್ಲೋಸ್ ಟು ಅಬೌಟ್ ಯು ಕ್ಯಾನ್ ಸೇ ಅಬೌಟ್ 1,500-2,000 rupees ನಾನು ಸೇವ್ ಆಯಿತು. ಆಯಿತಾ? ದಟ್ ಈಸ್ ಅ ಬಿಲ್ಡಿಂಗ್ ದಟ್ ವಿ ಪ್ಲಾನ್ ಟು ಗೋ. ಅದೇ ಟಾಲೆಸ್ಟ್ ಬಿಲ್ಡಿಂಗು. ಆಯಿತಾ? ವಿಗಳು ಮೇಲಿಂದ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಕೆಳಗಿಂದ ಡ್ರೋನ್ ಹಾರ್ಸೋಣ ಅಂದರೆ ಇದ್ರದ್ದು ಕಾಲು ಭಾಗ ಹೋಗುತ್ತೆ, ಮತ್ತು ಅದ್ರ ಮೇಲೆ ಹೆಂಗೆ ಹೋಗೋದು? ಆಯಿತಾ? ಯಾವಾಗಲೂ ಡ್ರೋನ್ಸು ಇಟ್ಕೊಂಡು ಸುತ್ತವನು ಮಂಚ ನಾನು. ಆಯಿತಾ? ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಯಿತಾ? ಒಳಗೆ ಎಂಟ್ರಾದಾಗ ಈ ಮಾಲಲ್ಲಿ, ಆಯಿತಾ, ಇಲ್ಲಿರೋ ಫುಡ್ ಜಾಯಿಂಟ್ಸ್ ನೋಡಿಬಿಟ್ಟು ದೇವರೇ 150-200 ಅಂತ ಅಷ್ಟು ರೆಸ್ಟೋರೆಂಟ್ಸ್ ಡಿಫ್ರೆಂಟ್ ಇದೆ. ಒಂದೊಂದು ದಿವಸ ಒಂದೊಂದು ಮೀಲ್ ತಿಂದರೂ ನಾನು 5-6 months ನಾನು ಬರೀ ಇಲ್ಲೇ ಆಗಿಬಿಟ್ಟಿರುತ್ತೆ. ಆಯಿತಾ? ಇಮ್ಯಾಜಿನ್ ಅದೇ ರೆಸ್ಟೋರೆಂಟಲ್ಲಿ ಡಿಫ್ರೆಂಟ್ ಮೆನ್ಯೂನ ತಿನ್ನೋಗ್ತೀನಿ ಅಂದರೆ ಇಲ್ಲೇ ಇರಬೇಕಲ್ಲ ಮೋಸ್ಟ್ಲಿ. ಹೋ ಚಿ ಮಿನ್ ಸಿಟಿಲಿ ಉಳ್ಕೊಬೇಕಾಗುತ್ತೆ. ದಟ್ ಈಸ್ ಹೌ ಇಟ್ಸ್ ಬ್ಯೂಟಿಫುಲ್. ಆಯಿತಾ? ಅವರು ಫುಡ್ ಡಿಶಸ್ ಪ್ರಿಪರೇಷನ್ ತೋರಿಸಿರೋದು ಅದೆಲ್ಲ ನೋಡಿದ್ರೆ ಐ ಕಾಂಟ್ ಎಕ್ಸ್ಪ್ರೆಸ್. ಐ ರಿಯಲಿ ಕಾಂಟ್ ಎಕ್ಸ್ಪ್ರೆಸ್. ಹುಡುಕ್ತಾ ಇದ್ದೀನಿ ನಾನು ಹೆಂಗೆ ಹೋಗೋದು ಅಂತ. ಪಕ್ಕದಲ್ಲೇ ಇತ್ತು, ಕಾಣಿಸ್ತಾ ಇರಲಿಲ್ಲ. ಆಗಿಬಿಟ್ಟಿದ್ದೀನಿ ಅನ್ಸುತ್ತೆ. ಸ್ಕೇಟಿಂಗ್ ಮಾಡ್ತೀರಾ? ಸ್ಕೇಟಿಂಗು ಇದೆ. ಆಯಿತಾ? ಫಸ್ಟ್ ಟೈಮ್ ಐಮ್ ಸೀಯಿಂಗ್ ದಿಸ್. ಇಂಡಿಯಾದಲ್ಲಿ ಇರ್ಬೋದೇನೋ ಗೊತ್ತಿಲ್ಲ, ನಾನೆಲ್ಲ ನೋಡಿಲ್ಲ. 2 ವರ್ಷ ಸುತ್ತರೂ ಫುಲ್ ಇಂಡಿಯಾ ಕಾಣಿಸಿಲ್ಲ. ದಿಸ್ ಇಸ್ ವೇರ್ ವಿ ಕಮಿಂಗ್. ಲ್ಯಾಂಡ್ಮಾರ್ಕ್ 81, ಅಲ್ಲಿಂದ ಸ್ಕೈ ವ್ಯೂ. ಆಯಿತಾ? ನೋಡೋಣ ತಗೊಳ್ಳಿ. ಟಿಕೆಟ್ ಬಂದರೂ 3 lakh ಡಾಂಗ್ ಆಗುತ್ತೆ ನಿಮಗೆ. 3 lakh ಡಾಂಗ್ ಅಂದರೆ ಕ್ಲೋಸ್ ಟು ಅಬೌಟ್ 1,100 ರೂಪಾಯಿ ಆಗುತ್ತೆ. ಆಯಿತಾ? ಎಷ್ಟೊತ್ತು ಬೇಕಾದ್ರೂ ಇರ್ಬೋದು ನೀವು. ಒಂದ್ಸಲಿ ಮೇಲೋ ಕೆಳಗೆ ಬಂದುಬಿಟ್ರೆ ಅಷ್ಟೇ. ಆಯಿತಾ? ಇನ್ನೊಂದ್ಸಲಿ ಬಿಡಲ್ಲ. ಇನ್ನೊಂದ್ಸಲಿ ಮೇಲೋ ಬೇಗ ಮತ್ತೆ ದುಡ್ಡು ಕೊಡಬೇಕು. ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಬನ್ನಿ. ನನಗೆ ಒಂದು ಗೊತ್ತಿರಲಿಲ್ಲ ವಿಷಯ ಏನು ಗೊತ್ತಾ ನೋಡಿ, ಇವಾಗ ಸ್ಟಾರ್ಟ್ ಆಯಿತು ಲಿಫ್ಟ್. ಇವಾಗ ಐಮ್ ಗೋನ್ ಫಾರ್ವರ್ಡ್ ಇಟ್. ಬೇಸಿಕ್ಲಿ ಐ ವಿಲ್ ಟೆಲ್ ಯು, ನನಗೆ 79 ಫ್ಲೋರ್ಸ್ ಹೋಗೋದಕ್ಕೆ ನನಗೆ 54 seconds ಆಯಿತು ಅಷ್ಟೇ. ನಮ್ಮ ಬೆಂಗಳೂರಲ್ಲಿ ನೀವು 400 ಮೀಟ್ರ್ ಕವರ್ ಮಾಡೋದಕ್ಕೆ ನಿಮಗೆ ನಾನು 5-10 ನಿಮಿಷ ಆಗುತ್ತೆ. ಇಲ್ಲಿ 54 seconds ಲಿಫ್ಟೇ ಕರ್ಕೊಂಡು ನನ್ನ ಕಿವಿ ಓಪನ್ ಆಗೋದು, ಕ್ಲೋಸ್ ಆಗೋದು, ಒಂದೊಂದು ಟೈಮ್ ಹೆಡ್ಡೇಕ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಆಯಿತಾ? ಶಾರ್ಟ್ ಸ್ಪ್ಯಾನ್ 54 seconds. ಆಯಿತಾ? ಸೊ ಹೆಂಗಿದೆ ಸ್ಕೈ ವ್ಯೂ ನೋಡೋಣ. 79 ಫ್ಲೋರ್ ಬಂದಿದ್ದೀನಿ. ಬಟ್ 81 ಅಂತಾರೆ. ಏನಕ್ಕಂದರೆ 2 ಫ್ಲೋರ್ ಹತ್ಕೊಂಡು ಹೋಗಬೇಕು ನೀವು. ಆಯಿತಾ? ಇಳಿಯಕ್ಕೆ ನೋಡಿ ಇಲ್ಲಿ 3,690 meters ಅಂದರೆ ಕ್ಲೋಸ್ ಟು ಅಬೌಟ್ 400 meters ನೆಲ್ಲಿಂದ ಮೇಲೆ 79th ಫ್ಲೋರ್. ವಾರವ್ವ. ಆಯಿತಾ? ಇಲ್ಲೂ ರೆಸ್ಟೋರೆಂಟ್ಸ್ ಇದೆ ಬೇಸಿಕ್ಲಿ. ಬಟ್ ಇಲ್ಲಿ ಬರೀ ರೆಸ್ಟೋರೆಂಟ್ಗೆ ಬರ್ಬೋದು ಅಂತ ಗೊತ್ತಿಲ್ಲ ನನಗೆ. ಗೊತ್ತಿದ್ದರೆ ಮೋಸ್ಟ್ಲಿ ಏನು ಮಾಡ್ತಿದ್ದೆ, ಅಲ್ಲೇ ಕೂತ್ಕೊಂಡು ತಿಂತಂದೇನೋ. ಆಯಿತಾ? ಇಟ್ಸ್ ನೈಸ್ಲಿ ಪ್ರೈಸ್ಡ್. ಇಟ್ಸ್ ಗುಡ್. ಇಲ್ಲಿಂದನೇ ಕಾಣಿಸ್ತಾ ಇದೆ. ಲುಕ್ ಎಟ್ ಎಲ್ಲ ಬಿಲ್ಡಿಂಗ್ಗಳು ಚಿಕ್ಕದಿದೆ. ಎಷ್ಟೆಷ್ಟು ಎತ್ತರ ಬಿಲ್ಡಿಂಗ್ ಅವೇ ಇದ್ದಾವೆ. ಅದ್ರ ಮೇಲೆ ಇದು ನಿಂತ್ಕೊಂಡಿದೆ. ಆಯಿತಾ? ಸೊ ಐ ಆಮ್ ವೆರಿ ಹ್ಯಾಪಿ. ಇನ್ನು ಬುರ್ಜ್ ಖಲೀಫಾ ಹೋಗಿಲ್ಲ. ಇನ್ನು ಬುರ್ಜ್ ಖಲೀಫಾ ಹೋಗ್ಬಿಟ್ರೆ ನಾನು ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ನಾನು ಹೆಂಗೆ ಕುಣಿದಾಡ್ಬಿಡ್ತೀನಿ ಅನ್ನಿಸ್ತಾ ಇದೆ ನನಗೆ. ಐ ಡೋಂಟ್ ನೋ ಅಬೌಟ್ ಇಟ್, ಬಟ್ ಆ್ಯಸ್ ಆಫ್ ನೌ ಐಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಆ್ಯಂಡ್ ಹೋ ಚಿ ಮಿನ್ ಸಿಟಿಯಲ್ಲಿ ನಂದಿದು 2ನೇ ದಿವಸ. ಆಯಿತಾ? ಬಂದು ಒಂದು ದಿವಸ ಹಂಗೆ ಬದನೆಕಾಯಿ ಹಂಗೆ ಬಿದ್ಕೊಂಡ್ಬಿಟ್ಟಿದೆ. ಐ ಕುಡ್ ನಾಟ್ ಡೂ ಎನಿಥಿಂಗ್ ಅಟ್ ಆಲ್. ಡಿಡ್ಂಟ್ ವಾಂಟ್ ಟು ಗೋ ಎನಿವೇರ್. ಆಯಿತಾ? ಬಟ್ ದ ಸಿಟಿ ಈಸ್ ಬ್ಯೂಟಿಫುಲ್ ಯಾರ್. ಹೋ ಚಿ ಮಿನ್ ಸಿಟಿ ದೇ ಆರ್ ಬ್ಲೆಸ್ಡ್ ವಿತ್ ರಿವರ್ಸ್ ಮೇಲೆ ರಿವರ್ಸ್ ಎಲ್ಲ ಫುಲ್ ಒಳಗೆ ಹರಿತವೆ. ಸಿಟಿ ಒಳಗೆ ಹರಿತವೆ.
ಆಯಿತಾ. ದ ಕೈಂಡ್ ಆಫ್ ಡೆವಲಪ್ಮೆಂಟ್ ದೇ ಗಾಡ್, ಇವನ್ ದ ಕರೆನ್ಸಿ ಇಸ್ ವೀಕ್. ಹೆಂಗೆ ಡೆವಲಪ್ ಮಾಡಿದ್ರೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ಅಷ್ಟು ದುಡ್ಡು ಇಟ್ಕೊಂಡು ಹಿಂಗೆಲ್ಲ ಡೆವಲಪ್ ಮಾಡಲಿಲ್ವಲ್ಲ. ಐ ಫೀಲ್ ಬ್ಯಾಡ್ ಅಬೌಟ್ ಇಟ್ ಯಾರ್. ಐ ಡೋಂಟ್ ನೋ ಯಾಕೆ ನಮಗೆ ಫೆಸಿಲಿಟಿ ಕೊಡಲಿಲ್ವೋ. ಐ ಡೋಂಟ್ ನೋ ಅಬೌಟ್ ಇಟ್. ಬಿಲ್ಡಿಂಗ್ಗಳು ಬಂದು ರೋಡ್ ಬಂದ ಮೇಲೆ ಬಿಲ್ಡಿಂಗ್ಗಳು ಬಂತೋ ಗೊತ್ತಿಲ್ಲ. ಆಯಿತಾ. ಅಂತಂಥ ರೋಡ್ಗಳು ನಾನು ಥೈಲ್ಯಾಂಡಲ್ಲಿ ನೋಡಿದೆ ಹೊರತು ಅಲ್ಲಿ ನೋಡಿದ್ದೆ ಬಿಟ್ಟರೆ ಇಲ್ಲಿ ನೋಡಿದ್ದೀನಿ. ಯಾವುದು ಗುಡ್ಡು ಯಾವುದು ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಆಯಿತಾ. ಬೋತ್ ಆರ್ ವೆರಿ ಗುಡ್ ಆ್ಯಕ್ಚುಲಿ. ಆಯಿತಾ. ಅಲ್ಲೆಲ್ಲ ಬೈನಾಕ್ಯುಲರ್ಸ್ ಇಟ್ಟಿದ್ದಾರೆ, ನಿಂತ್ಕೊಂಡು ನೋಡೋಂಗಿದ್ರೆ ನೀವು ಆ್ಯಕ್ಚುಲಿ ಯು ಕ್ಯಾನ್ ಸಿ. ಆಯಿತಾ. ಇಲ್ಲೆಲ್ಲ ಗೇಮ್ಸ್ ಇದೆ, ಸ್ವಲ್ಪ ಆಡ್ತೀನಿ ಅಂದರೆ ಆಡ್ಬೋದು. ಇದೇ ಲಾಸ್ಟು. ಆಯಿತಾ. 81st ಫ್ಲೋರಿಗೆ ಬಂದುಬಿಟ್ಟಿದ್ದೀನಿ. ಆಯಿತಾ. ಬಂದುಬಿಟ್ಟು ಇಲ್ಲಿಂದ ನೀವು ನಡ್ಕೊಂಡು, ಆಯಿತಾ, ಯು ಹ್ಯಾವ್ ಟು ಗೋ ಅಪ್ ಆ್ಯಂಡ್ ಸಿ ದ ವ್ಯೂ. ಆಯಿತಾ. ಸೀರಿಯಸ್ಲಿ ಐಮ್ ಟೆಲಿಂಗ್ ಯು, ಜಸ್ಟ್ ಡೋಂಟ್ ಕಮ್ ಟೇಕ್ ಫೋಟೋ ಆ್ಯಂಡ್ ಗೋ. ನಾನು ಹೇಳ್ತಾ ಇದ್ದೀನಿ, ನೀವು ಹ್ಯಾವ್ ಪೇಷನ್ಸ್ ಸಿ. ಇನ್ನು ನಾವು ಸಿಟಿ ನೀವು ಕ್ಲೀನಾಗಿ ನೀವು ನೋಡ್ಬೋದು. ಕಾಣುತ್ತಾ? ಕೆನ್ ಯು ಸಿ ದಿಸ್? ಸ್ವಾಮಿ ಸ್ವಾಮಿ ಸ್ವಾಮಿ, ಏನು ಮನುಷ್ಯರಪ್ಪ ಹಿಂಗೆ ಕಟ್ತಾರಪ್ಪ. ಪೀಪಲ್ ಆರ್ ಯೂಸಿಂಗ್ ದ ಸ್ಕಿಲ್ಸ್ ಆ್ಯಂಡ್ ಟ್ಯಾಲೆಂಟ್ ಆ್ಯಂಡ್ ಆಲ್ ದಟ್ ಟು ಡೂ ಆಲ್ ದಿಸ್. ವಾವ್, ಲುಕ್ ಎಟ್ ದಿಸ್ ಯಾರ್. ಆರ್ಟ್ ಬಿಲ್ಡಿಂಗ್ಸ್ಗಳು ಎಷ್ಟು ಟಾಲ್ ಇದಾವೆ ಬರ್ತಾ ಇಲ್ಲ. ತೋರಿಸ್ಕೊಂಡು ಬಂದೆ ಗೊತ್ತಾ ನಿಮಗೆ? ಎಲ್ಲ ಟಾಲ್ ಬಿಲ್ಡಿಂಗ್ಸ್ ಅದ್ರ ಮೇಲೆ ಇದಿದೆ. ಇಷ್ಟೇನಾ ಅಂದ್ಕೊಂಡೆ ನಾನೇ ಎತ್ತರದ ಮೋಸ್ಟಲ್ಲಿ ನಿಂತ್ಕೊಂಡಿದ್ದೀನಾ ಅಂತ ಯೋಚನೆ ಮಾಡಿ. ಆ ಬಿಲ್ಡಿಂಗ್ಗಳ ಮೇಲೆಲ್ಲ ಬಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಿತ್ತು. ಇನ್ನೂ ಮೇಲ್ಗಡೆ ಇದೆ, ಅಲ್ಲಿ ಏನಿಗೆ ಬಿಟ್ಟಿಲ್ಲ ನನಗೆ ಯೋಚನೆ ಗೊತ್ತಿಲ್ಲ. ಇನ್ನೂ ಅಷ್ಟು ಫ್ಲೋರ್ ಮೇಲೆ ಇಟ್ಕೊಂಡವ್ರೆ, ಇನ್ನೂ ಕಟ್ತಾವ್ರ ಏನೋ ಗೊತ್ತಿಲ್ಲ. ಹಂಗೆ ಹಿಂಗೆ ಮುಂದಾಗ ಕಟ್ಕೊಂಡು ಹೋಗ್ಬಿಡ್ತಾರೆ ಇವರು ಅಂತ. ದಟ್ ಈಸ್ ವಾಟ್ ಐ ಥಿಂಕ್ ಅಬೌಟ್ ಇಟ್. ಮಾತ್ರ ಸ್ಪೇಸಸ್ ತುಂಬ ಬಿಟ್ಟಿದ್ದಾರೆ, ಸ್ಪೇಸ್ ಗ್ರೀನರಿ ದೇವ್ ಲೆಫ್ಟ್ ಇಟ್. ಐ ವಾಸ್ ವೆರಿ ಹ್ಯಾಪಿ ಕಮಿಂಗ್ ಹಿಯರ್. ಡೋಂಟ್ ಮಿಸ್ ದಿಸ್. ಬ್ಯಾಂಗ್ಳೂರಲ್ಲಿ ಒಂದು ಟಾಲೆಸ್ಟ್ ಬಿಲ್ಡಿಂಗ್ ಅದು ಮಿಸ್ ಮಾಡಿದೆ, ಇದರಷ್ಟು ಎತ್ತರ ಇಲ್ಲ. ಬಟ್ ಐ ಆಮ್ ಗೋಯಿಂಗ್ ಬ್ಯಾಕ್ ಆನ್ March 10th. ಆಯ್ತಾ. ಇಲ್ಲ March 10th ಅಲ್ಲ, March 26th ಹಂಗೆ ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ ಹೌ ಇಟ್ ಇಸ್. ನಿಮಗೆ ಹೊಸ ಜಾಗದಲ್ಲಿ ಸಿಗಲ್ಲ ಆ ಜಾಗ. ನಿಮಗೆ ಗಾಡಿ ತಗೊಳ್ತಾ ಇದ್ದೀನಿ ಫುಲ್ ವಿಯೆಟ್ನಾಂ.